ಹಾಯ್ ಹಲೋ ಕರ್ನಾಟಕದ ಜನರಿಗೆ ನನ್ನ ನಮಸ್ಕಾರ. ನಾನು ನಿಮ್ಮ ಶಶಾಂಕ್ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶೂಸ್ ಮಿಕ್ಸ್. ಸೊ ಹಿಂದಿನ ವೀಡಿಯೋ ಬಂದ್ಬಿಟ್ಟು ಸ್ವಲ್ಪ ಬಿಲ್ಡಪ್ ಇರಲಿ ಅಂತ ಅಷ್ಟೇ, ಯಾವುದೋ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದು, ಅದಕ್ಕೆ ಸುಮ್ಮನೆ ಹಾಕಿದೆ. ಆ್ಯಂಡ್ ಎಸ್, ಸ್ವಲ್ಪ ಜನ ಯೋಚನೆ ಮಾಡ್ತಾಯಿರ್ತಾರೆ ಏನಪ್ಪ ಸಡನ್ನಾಗಿ ಇವನು ವೀಡಿಯೋದಲ್ಲಿ ಅಂತ. ಹೌದು, ನನ್ನ ಅದೊಂದು ಚಿಕ್ಕ ಆಸೆ ಮತ್ತು ದೊಡ್ಡ ಹೆಜ್ಜೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ. ಸೊ ಅದರಿಂದ ನಾನು ಇವತ್ತಿಂದ ಯೂಟ್ಯೂಬ್ ಚಾನಲ್, ನನ್ನ ಸ್ವಂತ ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅಂತ ಶುರು ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದ್ಬಿಟ್ಟು ಶಶೂಸ್ ಮಿಕ್ಸ್ ಅಂತ. ಸೊ ಏನಕ್ಕಪ್ಪ ಸಡನ್ನಾಗಿ ಯೂಟ್ಯೂಬ್ ಚಾನಲ್ ಅಂತ ಕೇಳೋದಾದರೆ, ನಾನು ನೋಡ್ಕೊತಾ ಬಂದೆ, ಈ ಕೋವಿಡ್ ಆದ ನಂತರ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕಂಟೆಂಟ್ ಕ್ರಿಯೇಟರ್ಸ್ ಜಾಸ್ತಿ ಆದರು. ತುಂಬ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಬಂದರು. ಮೋಟೋ ವ್ಲಾಗರ್ಸ್ ಆಗಿರಲಿ, ಫುಡ್ ವ್ಲಾಗರ್ಸ್ ಆಗಿರಲಿ, ಟೆಕ್ ವ್ಲಾಗರ್ಸ್ ಆಗಿರಲಿ, ತುಂಬ ಜನ ಕಂಟೆಂಟ್ ಕೊಡ್ತಾ ಬಂದರು. ಸೊ ಅದನ್ನು ನೋಡ್ತಾ ನಾನು ಯೋಚನೆ ಮಾಡಿದೆ, ಯಾಕೆ ನಾನು ಒಂದು ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗಬಾರ್ದು ಅಂತ. ಸೊ ಅದರಿಂದ ತುಂಬ ಅಳೆದು ತೂಗಿ ಈ ಜರ್ನಿಯಲ್ಲಿ, ಈ ಒಂದು ನಡಿಗೆಯಲ್ಲಿ ನಾನು ಫುಲ್ಫಿಲ್ ಮಾಡ್ಬೋದಾ, ನನ್ನ ಸಾಮರ್ಥ್ಯ ಮೀರಿ ನಾನು ಕೊಡ್ಬೋದಾ ಅಂತ ಯೋಚನೆ ಮಾಡಿ ಎಲ್ಲ ಅಳೆದು ತೂಗಿ ಎಲ್ಲರ ಒಂದು ನಮ್ಮ ಅಪ್ಪ ಅಮ್ಮನ ಹತ್ರ ಸಜೆಷನ್ಸ್ ಕೇಳಿ ಅವರು ಮಾಡು ಮುಂದೆ ಹೋಗು ಅಂತ ಹೇಳಿ ಅವ್ರ ಧೈರ್ಯ ತುಂಬಿದ ಮೇಲೆ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು ಅಂತ ಬಂದಿದ್ದೀನಿ. ಆ್ಯಂಡ್ ಎಸ್, ಇವತ್ತಿಂದ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾ ಇದ್ದೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದ್ಬಿಟ್ಟು ಶಶೂಸ್ ಮಿಕ್ಸ್ ಅಂತ. ಸೊ ಒಂದು ಹೆಸರಿಟ್ಟ ಮೇಲೆ ಅದಕ್ಕೊಂದು ಅರ್ಥ ಇರಬೇಕಲ್ವಾ. ಸೊ ಅದಕ್ಕೆ ಶಶೂಸ್ ಮಿಕ್ಸ್ ಅಂದರೆ ಏನು? ಶಶು ಅಂತಂದರೆ ನನ್ನ ಪೆಟ್ ನೇಮ್. ಸೊ ನನ್ನ ಕಾಲೇಜಲ್ಲಿ ನನ್ನ ಶಶು ಅಂತ ಕರೀತಾರೆ. ಅದು ಬಿಟ್ಟು ಬೇರೆ ಬೇರೆ ಹೆಸರುಗಳನ್ನ ಕರೀತಾರಲ್ಲ, ಬೇಡ, ಇವು ನಿಮಗೆ ಗೊತ್ತಿರುತ್ತೆ ಕಾಲೇಜ್ ಲೈಫಲ್ಲಿ ಹೇಗೆ ಇರುತ್ತೆ ಅಂತ. ಸೊ ನನ್ನ ಶಶು ಬಂದ್ಬಿಟ್ಟು ನನ್ನ ಕಾಲೇಜ್ ಪೆಟ್ ನೇಮ್. ಸೊ ಅದಕ್ಕೆ ಅದನ್ನಿಟ್ಟೆ. ಮಿಕ್ಸ್ ಏನಪ್ಪ ಅಂತಂದರೆ, ಇವಾಗ ನೀವು ಒಂದು ಕಂಟೆಂಟ್ನ ನೋಡಬೇಕಂದ್ರೆ ಒಂದು ಪರ್ಟಿಕ್ಯುಲರ್ ಯೂಟ್ಯೂಬ್ ಚಾನಲ್ಗೆ ಹೋಗಬೇಕಾಗತ್ತೆ. ಇವಾಗ ಒಂದು ಫುಡ್ ಬಗ್ಗೆ ನೋಡಬೇಕಾದ್ರೆ ನೀವು ಫುಡ್ ಯೂಟ್ಯೂಬ್ ಚಾನಲ್ಗೆ ಹೋಗಬೇಕಾಗತ್ತೆ. ಇಲ್ಲ ಒಂದು ಮೋಟೋ ವ್ಲಾಗಲ್ಲಿ ಒಂದು ಗಾಡಿ ಬಗ್ಗೆ, ಬೈಕ್ ಬಗ್ಗೆ, ಕಾರ್ ಬಗ್ಗೆ ನೋಡಬೇಕಂದ್ರೆ ಒಂದು ಮೋಟೋ ವ್ಲಾಗಿಂಗ್ ಚಾನಲ್ ಬಗ್ಗೆ ಹೋಗಬೇಕಾಗತ್ತೆ. ಇಲ್ಲ ಒಂದು ಟ್ರಾವೆಲ್ ಬಗ್ಗೆ ನೋಡಬೇಕಂದ್ರೆ, ಒಂದು ಬೇರೆ ಬೇರೆ ಜಾಗದ ಬಗ್ಗೆ ನೋಡಬೇಕಂದ್ರೆ ನೀವು ಟ್ರಾವೆಲ್ ವ್ಲಾಗಲ್ಲಿ ಹೋಗಿ ನೋಡಬೇಕಾಗತ್ತೆ. ಟ್ರಾವೆಲ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಬೇಕಾಗತ್ತೆ. ಬಟ್ ಅದನ್ನೇ ಎಲ್ಲ ಒಂದೇ ಕಡೆ ಒಂದೇ ಚಾನಲ್ ಸಿಕ್ಕಿದ್ರೆ ಹೇಗಿರುತ್ತೆ? ಅದನ್ನೇ ಎಲ್ಲ ಒಂದು ಮಿಕ್ಸ್ ಮಾಡಿ ಒಂದು ಒಳ್ಳೆ ಫುಲ್ ಮೀಲ್ಸ್ ಊಟ ಥರ ಕೊಟ್ಟರೆ ಹೇಗಿರುತ್ತೆ ಅಂತ ಯೋಚನೆ ಬಂತು. ಸೊ ಅದರಿಂದ ಈ ಎಲ್ಲ ಕಂಟೆಂಟ್ನು ಒಂದೇ ಕಡೆ ಕೊಟ್ಟರೆ ಹೇಗಿರುತ್ತೆ ಅಂತ ಯೋಚನೆ ಬಂದಿರೋದ್ರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಶಶೂಸ್ ಮಿಕ್ಸ್ ಅಂತ ಹೆಸರಿಟ್ಟೆ. ಸೊ ಈ ಮಿಕ್ಸಲ್ಲಿ ಏನೇನಪ್ಪ ಇರುತ್ತಪ್ಪ ಅಂತಂದರೆ, ಫುಡ್ ವ್ಲಾಗ್ ಬಗ್ಗೆ ಇರುತ್ತೆ, ಮೋಟೋ ವ್ಲಾಗ್ ಬಗ್ಗೆ ಇರುತ್ತೆ, ಟ್ರಾವೆಲ್ ವ್ಲಾಗ್ ಬಗ್ಗೆ ಇರುತ್ತೆ, ಟೆಕ್ನಾಲಜಿ ಬಗ್ಗೆ ಇರುತ್ತೆ, ಹಣಕಾಸು ಫಿನಾನ್ಸ್ ಬಗ್ಗೆ ಇರುತ್ತೆ. ಮತ್ತು ನನ್ನ ದೈನಂದಿನದ ವ್ಲಾಗ್, ನಾನು ಏನೇನು ಮಾಡ್ತೀನಿ ಅಂತಂದರೆ ಏನೇನೋ ಅಲ್ಲ, ಅಂದರೆ ನಾನು ಎಲ್ಲೆಲ್ಲಿ ಹೋಗ್ತೀನಿ, ನನ್ನ ದಿನಚರಿಯಲ್ಲಿ ಏನೇನು ನೋಡ್ತೀನಿ, ಮತ್ತು ಆಚೆಗಡೆ ಹೇಗಿರುತ್ತೆ, ಯಾವ ಟ್ರೆಂಡಿಂಗ್ ನ್ಯೂಸ್ ಇರುತ್ತೆ, ಅದನ್ನೆಲ್ಲ ಹೇಳಿ ಇನ್ನೆಲ್ಲ ಕಂಟೆಂಟ್ನು ಒಂದೇ ಕಡೆ ಒಂದೇ ಚಾನಲಲ್ಲಿ ಸಿಗೋ ಥರ ಮಾಡಬೇಕು ಅಂತಲೇ ಮಿಕ್ಸ್ ಅಂತ ಹೆಸರಿದ್ದೀನಿ. ಸೊ ಅದರಿಂದ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದ್ಬಿಟ್ಟು ಶಶೂಸ್ ಮಿಕ್ಸ್ ಅಂತ. ಸೊ ಈ ಶಕ್ತಿ ಮತ್ತು ನನ್ನ ಬಲ ಹೇಳಬೇಕು. ನನ್ನ ಬಲ ಅಂತಂದರೆ ನಮ್ಮ ಕನ್ನಡ ಭಾಷೆ ಇರೋವರೆಗೂ ನಾನು ಯೂಟ್ಯೂಬ್ ಚಾನಲ್ನ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಎಸ್, ನನ್ನ ಯೂಟ್ಯೂಬ್ ಜರ್ನಿ ಏನೇ ಆದರೂ ಅದು ಸಂಪೂರ್ಣ ಕನ್ನಡದಲ್ಲೇ ಇರುತ್ತೆ. ಬಿಕಾಸ್ ಈ ಮಣ್ಣಲ್ಲಿ ಹುಟ್ಟಿ, ಈ ಮಣ್ಣಲ್ಲಿ ಅನ್ನ ತಿಂದು, ಈ ಮಣ್ಣಲ್ಲಿ ನೀರು ಕುಡಿದು ಬೇರೆ ಭಾಷೆ ಮಾಡೋಕ್ಕೆ ನನಗೆ ಮನಸ್ಸು ಬರೋಲ್ಲ. ಬೇರೆ ಭಾಷೆ ಮಾಡೋಕ್ಕೆ ನನಗೆ ಇಚ್ಛೆನೂ ಇಲ್ಲ. ನಾನು ಏನೇ ಮಾಡಿದ್ರು ಬರೀ ಅದು ನಮ್ಮ ಕನ್ನಡಿಗರಿಗೆ ಆಗಿರುತ್ತೆ, ನಮ್ಮ ಕನ್ನಡಿಗರಿಗೋಸ್ಕರ ಆಗಿರುತ್ತೆ ಅಷ್ಟೇ. ಅದಕ್ಕೆ ಕನ್ನಡದಲ್ಲೇ ಮಾಡ್ತೀನಿ. ನಾನು ಚಿಕ್ಕದಾಗಿ ಇವಾಗ ಶುರು ಮಾಡ್ತಾಯಿದ್ದೀನಿ, ಅದು ಮುಂದೆ ಎಷ್ಟು ದೊಡ್ಡದಾಗಿ ಬೆಳೀತೋ ಗೊತ್ತಿಲ್ಲ. ಬಟ್ ನಾನು ಎಷ್ಟೇ ದೊಡ್ಡದಾಗಿ ಬೆಳೆದ್ರು, ಏನೇ ಮಾಡಿದ್ರು ಅದು ಯಾವತ್ತಿದ್ರೂ ಕನ್ನಡದಲ್ಲೇ ಇರುತ್ತೆ, ಕನ್ನಡಿಗರಿಗಾಗೇ ಇರುತ್ತೆ, ಕನ್ನಡಿಗೋಸ್ಕರನೇ ಇರುತ್ತೆ. ಸೊ ನನ್ನ ಇಡೀ ಯೂಟ್ಯೂಬ್ ಜರ್ನಿನ ನಾನು ಕನ್ನಡದಲ್ಲೇ ಮಾಡ್ತಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ. ಆ್ಯಂಡ್ ಎಸ್, ನಾನು ಅಫಿಷಿಯಲ್ ಆಗಿ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀನಿ. ಆ್ಯಂಡ್ ಎಸ್, ಒನ್ಸ್ ಅಗೈನ್ ನನ್ನ ಕರ್ನಾಟಕದ ಜನತೆಗೆ ವೆಲ್ಕಮ್ ಟು ಶಶೂಸ್ ಮಿಕ್ಸ್ ಯೂಟ್ಯೂಬ್ ಚಾನಲ್. ನಮಸ್ಕಾರ. This is called new type inside mixing.